महादेवाय च नमो नमः। मया केदारे विप्ररूपी जितश्च रुद्रो विशत् लिंगमेवाशु भीतः ततः परं वेदविदाम् अगम्यता शापं प्रादात् शंकरो वीतोऽत्र। मया केदारे विप्ररूपी जितः च रुद्रः आविशत् लिंगम् एव आशु भीतः ततः परं वेदविदाम् अगम्यता शापं प्रादात् शंकरो वीतः अत्र। मया ಇನ್ನೊಂದು ಯಾವಾಗಲೂ ಅಷ್ಟೇ, ಬ್ರಾಹ್ಮಣದಲ್ಲಿ ಯಾರು ಶ್ರೇಷ್ಠ ಅಂದ್ರೆ ಅದಕ್ಕೆ ಜ್ಞಾನ ಆಧಿಕ್ಯ ಯಾರಿರುತ್ತೆ ಅವರು ಶ್ರೇಷ್ಠ. ಕ್ಷತ್ರಿಯರಿಲ್ಲಾಗುವಾಗ ಯಾರಿಗೆ ಬಲಾಧಿಕ್ಯ ಇರುತ್ತೆ ಅದೇ ಪ್ರಮಾಣ. ಈಗ ನಾನು ಬಲದಲ್ಲಿಯೂ ಗೆದ್ದಿದ್ದೇನೆ, ಎರಡು ಕಡೆಯಲ್ಲಿ ವ್ಯಾಘ್ರೇಶ್ವರ ಮತ್ತು ಶಾರ್ದೂಲ ಲಿಂಗ ಅಂತ. ಹೀಗೆ ಎರಡು ಕಡೆಯಲ್ಲಿಯೂ ಕೂಡ ನಾನು ಬಲದಲ್ಲಿ ಆ ರುದ್ರನನ್ನು ಗೆದ್ದಿದ್ದೇನೆ. ಜ್ಞಾನರೂಪಿಯಾದಂತಹ ವಿಪ್ರರೂಪಿಯಾದಂತಹ ಆ ಯಾವ ರುದ್ರದೇವರನ್ನು ಕೂಡ ಕೇದಾರ ಕ್ಷೇತ್ರದಲ್ಲಿ ಜ್ಞಾನ ಯುದ್ಧದಲ್ಲಿ ಗೆದ್ದಿದ್ದೇನೆ, ಜ್ಞಾನ ಬಲದಿಂದ ಗೆದ್ದಿದ್ದೇನೆ ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗ ನಾನು ಗೆದ್ದೆ ಸೋತೋದ ಮುಖಭಂಗ ಆಯಿತು. ಇನ್ನು ಯಾರು ವೇದವನ್ನು ಬಲ್ಲವರು ನನಗಿಲ್ಲಿ ಮುಖಭಂಗಾದ ಸ್ಥಳದಲ್ಲಿ ದರ್ಶನವೇ ಬರಬಾರ್ದು, ನಾನು ನೋಡ್ಲಿಕ್ಕೆ ಬರಬಾರ್ದು ಅಂತ ರುದ್ರದೇವರು ಶಾಪ ಕೊಟ್ಟರು. ಬಹಳ ಅವರಿಗೆ ಮುಖಭಂಗ ಆಗಲಿಕ್ಕಾಗಿ ಸೋತೋದಾಗ ನನ್ನನ್ನು ದರ್ಶನ ಮಾಡಲಿಕ್ಕೆ ಯಾರು ಬರಬೇಡಿ ಅಂದ್ರೆ ಇದು ಅಗಮ್ಯವಾಗಲಿ, ಈ ಕ್ಷೇತ್ರ ವೇದಜ್ಞರಿಗೆ ಅಗಮ್ಯವಾಗಲಿ ಅಂತ ರುದ್ರದೇವರು ಇಲ್ಲಿ ಶಾಪವನ್ನೂ ಕೊಟ್ಟಿದ್ದಾರೆ. ಹಾಗಾಗಿ ನಾನೇ ಜ್ಞಾನದಲ್ಲಿ ಕೂಡ ನಾನೇ ಶ್ರೇಷ್ಠ ಎಂಬ ಮಾತನ್ನ ಇಲ್ಲಿ ಭೀಮಸೇನನು ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾರು ರುದ್ರನೇ ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ಜರಾಸಂಧಾದಿಗಳ ಜೊತೆಗೆ ಹೇಳಿದ್ದಾನೆ ವಾದಯುದ್ಧದಲ್ಲಿ. ಮಯಾ ನನ್ನಿಂದ ವಿಪ್ರರೂಪಿ ರುದ್ರ, ವಿಪ್ರವೇಷದಲ್ಲಿರುವಂತಹ ರುದ್ರದೇವರು ಜಿತಶ್ಚ ಜ್ಞಾನಬಲದಿಂದ ಸೋಲಿಸಲ್ಪಟ್ಟಿದ್ದಾರೆ. ಅತಃ ಅದನಂತರ ಆಶು ಶೀಘ್ರವಾಗಿ ಭೀತಃ ಭಯಗೊಂಡವರಾಗಿ ಲಿಂಗಮೇವ ಆ ಲಿಂಗವನ್ನೇ ಆವಿಶತ್ ಪ್ರವೇಶ ಮಾಡಿದರು. ತತಃ ಅತ್ರ ಇಲ್ಲಿ ವಿರಳಿತಃ ಲಜ್ಜಿತರಾಗಿರ್ತಕ್ಕಂತಹ ಶಂಕರ ರುದ್ರದೇವರು ತತಃ ಪರಂ ಅದರ ನಂತರ ಮುಖಭಂಗವಾದ ನಂತರ ವೇದಜ್ಞರಿಗೆ ಅಗಮ್ಯತಾ ಶಾಪ, ಈ ಕೇದಾರ ಕ್ಷೇತ್ರ ವೇದಜ್ಞರಿಂದ ಅಗಮ್ಯವಾಗಲಿ ಎಂಬ ಶಾಪವನ್ನ ಪಾದ ಕೊಟ್ಟನು. ವಿಪ್ರಸ್ಯ ರೂಪಂ ಅಸ್ಯ ಅಸ್ತೀತಿ ವಿಪ್ರರೂಪಿ ವಿಷಪ್ರವೇಶನೆ ಲಂಗ ಈ ಭಯೇ ಕರ್ತರಿಕ್ತ ಪ್ರತ್ಯಯ ವೇದಂ ವೇತ್ತಿ ವಿತ್ತಃ ವಿದಂತೀತಿ ವೇದವಿದಃ ತೇಷಾಂ ನಗಮ್ಯಃ ಅಗಮ್ಯಃ ಅಗಮ್ಯಸ್ಯ ಭಾವಃ ಅಗಮ್ಯತಾ ಅಗಮ್ಯತಾ ಚ ಶಾಪಃ ಅಗಮ್ಯತಾ ಶಾಪಃ. ಏವಂ ತಮ್ಮ ಹತ್ರ ಮಾತಾಡ್ಲಿಕ್ಕೆ ಹೇಳೋದು ಅದೇ ಕಟ್ಟಿಗೆ ಇದು ಹೋಗ್ತಾ ಇದೆ ನಂತಿಗೋರು ಇದಕ್ಕೆ ಎಷ್ಟು ಸಾಕಾಗೋಷ್ಟು ಅದು 3 ಟನ್ ಇದೆ ಅಂತ ಅಂದಾಜು ಹೇಳಿದ್ರು. ಅಲ್ಲಿ ಮಾಡ್ಬೋದು, ಕೂಡ್ಬೋದಾ? ಅಲ್ಲಿ 3 ಟನ್ ಕೂಡ ಬೇರೆ ಸಾಮಾನು ಉಂಟಲ್ಲಿ ಕೂಡಿಸ್ಬೋದಲ್ಲ? ನಾನು ವೆಂಕಟೇಶ್ ಹತ್ರ ಮಾತಾಡ್ತೇನೆ, ಜಾಗ ಮಾಡಿ ಕೊಟ್ಟರೆ ಅಲ್ಲಿ ಹಾಕ್ಲಿಕ್ಕೆ ಅಲ್ಲಿ ಮೂರು ವಿಷ್ಣು ಬಲೆ ಪ್ರತೀಪಂ ಮನೋ ಯಸ್ಯ ಹ್ಯುತ್ತರಂ ಸಬ್ರವೀತು ಕ್ರೋಧೋಧಿಕಸ್ತೆ ಕ್ಷಿಪ್ರಮಾಯಾತು ಯೋದ್ಧಂ ಇತ್ಯುಕ್ತಾಃ ತೇ ಅಭ್ಯಾಯಯುಃ ಆರ್ತಶಸ್ತ್ರಾಃ. ಏವಂ ಪ್ರತ್ಯಕ್ಷೆ ವಿಷ್ಣುಬಲೆ ಪ್ರತೀಪಂ ಮನಃ ಯಸ್ಯ ಉತ್ತರಂ ಸಬ್ರವೀತು ಕ್ರೋಧಃ ಅಧಿಕಃ
चे विक्षिप्रम् आयातु योद्धुम् इति उक्ताः ते अभ्याययुः आत्मशस्त्राः। ಈ ರೀತಿಯಾಗಿ ನೋಡಿ, ನಾನು ವಿಷ್ಣು ಭಕ್ತ, ನೀನು ಶಿವಭಕ್ತ. ವಿಷ್ಣು ಭಕ್ತನಾದ ನಾನು ಜ್ಞಾನದಲ್ಲಿಯೂ ಮತ್ತು ಬಾಹುಬಲದಲ್ಲಿಯೂ ಕೂಡ ಆ ಯಾವ ರುದ್ರದೇವನನ್ನೇ ಗೆದ್ದಿದ್ದೇನೆ. ಹಾಗಾಗಿ ವಿಷ್ಣು ಭಕ್ತನಾದ ನಾನು ರುದ್ರದೇವರನ್ನೇ ಗೆದ್ದಾಗ ವಿಷ್ಣು ಸರ್ವೋತ್ತಮನೋ ಅಥವಾ ಶಿವ ಸರ್ವೋತ್ತಮನೇ ಅರ್ಥ ಮಾಡಿ. ಹಾಗಾಗಿ ವಿಷ್ಣು ಬಲ ಪ್ರತ್ಯಕ್ಷ ಅನುಭವದಿಂದ ಸಿದ್ಧವಾಗಿದೆ, ವಿಷ್ಣು ಬಲ ಅಧಿಕ ಅಂತ. ಹಾಗಾಗಿ ವಿಷ್ಣುವೇ ಸರ್ವೋತ್ತಮ. ನಿಮಗೇನಾದರೂ ಇದ್ರ ಬಗ್ಗೆ ವಿರುದ್ಧವಾದ ಅಭಿಪ್ರಾಯ ಮನಸ್ಸಿದ್ರೆ ನೀವು ಉತ್ತರ ಹೇಳಬೇಕು. ಉತ್ತರ ಹೇಳಲಿಕ್ಕೆ ತಾಕತ್ತಿಲ್ಲ ಅಂದ್ರೆ ಕೂಡಲೇ ಉತ್ತರ ಹೇಳಿ. ವಿರುದ್ಧವಾದ ಮನಸ್ಸು ನಿಮ್ಮ ಅಭಿಪ್ರಾಯ ಇದಕ್ಕೆ ವಿರುದ್ಧವಾಗಿದೆ ಅಂದ್ರೆ ಉತ್ತರ ಹೇಳಿ ನನಗೆ. ಕೋಪ ಏನಾದರೂ ಬಂದ್ರೆ ನೀವು ಅಧಿಕ ಉತ್ತರ ಹೇಳಲಿಕ್ಕೆ ಆಗೋಲ್ಲ. ಕೋಪವನ್ನೇ ನೀವು ಮಾಡ್ಕೊಂಡ್ರೆ ಆವಾಗ ನೀವೇನ್ ಮಾಡಿ ಅಂತ ಹೇಳಿಬಿಟ್ರೆ, ಕೋಪ ಏನಾದರೂ ಬಂದ್ರೆ ಯುದ್ಧಕ್ಕೆ ಬೇಗ ಬನ್ನಿ, ತಡ ಮಾಡ್ಬೇಕು. ನಾನು ಪ್ರತ್ಯಕ್ಷವಾಗಿ ನನ್ನ ಬಲ ಏನಂತ ನಿಮಗೆ ತೋರಿಸಿಬಿಡ್ತೇನೆ ಅಂತ ಹೇಳ್ಕೊಂಡು ಹೇಳಿದಾಗ ಅವರೆಲ್ಲರೂ ಕೂಡ ಭೀಮಸೇನನ ವಿರುದ್ಧ ಯುದ್ಧಕ್ಕೋಸ್ಕರ ಶಸ್ತ್ರ ಹಿಡ್ಕೊಂಡು ಬಂದೇ ಬಿಟ್ರು. ಏವಂ ಈ ರೀತಿಯಾಗಿ ನಿದರ್ಶನದಿಂದ ವಿಷ್ಣುವಿನ ಬಲವು ಪ್ರತ್ಯಕ್ಷ ಸಿದ್ಧವಾಗುತ್ತಿದ್ದರೂ ಕೂಡ ಯಸ್ಯ ಯಾರಿಗೆ ಪ್ರತೀಪಂ ಮನಃ ವಿರುದ್ಧವಾದ ಮನೋಭಿಪ್ರಾಯ ಇದ್ದರೆ ಸಹ ಆ ವ್ಯಕ್ತಿಯು ಉತ್ತರವನ್ನು ಬ್ರವೀತು ಹೇಳಲಿ. ಕ್ರೋಧ ಅಧಿಕಸ್ಥೆ ಕೋಪವೇ ಅಧಿಕವಾಗಿದ್ದರೆ ಯೋದ್ಧಂ ಯುದ್ಧ ಮಾಡಲು ಕ್ಷಿಪ್ರಂ ಬೇಗ ಆಯಾತು ಬರಲಿ. ಇತಿ ಈ ಪ್ರಕಾರವಾಗಿ ಉಕ್ತಾಹ ಹೇಳಲ್ಪಟ್ಟವರಾಗಿ ತೇ ಆಯಾವ ಜರಾಸಂಧಾರಿಗಳು ಆತ್ಮಶಸ್ತ್ರ ಸ್ವೀಕರಿಸಲ್ಪಟ್ಟಂತಹ ಶಸ್ತ್ರವುಳ್ಳವರಾಗಿ ಅಭ್ಯಾಯರು ಮುನ್ನುಗ್ಗಿ ಬಂದರು. ವಿಷ್ಣೋಹ ಬಲಂ ವಿಷ್ಣುಬಲಂ ತಸ್ಮಿನ್ ಆತ್ತಾನಿ ಶಸ್ತ್ರಾಣಿ ಯೈಸ್ತೆ ಆತ್ಮಶಸ್ತ್ರಾಃ ವಿದ್ರಾಪ್ಯತಾನ್ ಬಾಣಗಣೈ ಬಾಣಸಂಘೈ ಸಮಸ್ತಾನ್ ಜರಾಸುತಂ ಗದಯಾ ಯೋಧಯಿತ್ವಾ ಬಾಹುಭ್ಯಾಂ ಚೈನ ಪರಿಗೃಹ್ಯಾಶು ವಿಷ್ಣೋ ಪಾದೋತ್ಥಾಯಾಂ ಪ್ರಾಕ್ಷಿಪದ್ದೇವನದ್ಯಾಂ. ವಿಪ್ರ ಆಯ್ತಾ, ವಿದ್ರಾಪ್ಯತಾನ್ ಬಾಣಸಂಗೈ ಸಮಸ್ತಾನ್ ಜರಾಸುದಂ ಗದಯಾ ಯೋಧಯಿತ್ವಾ ಬಾಹುಭ್ಯಾಂ ಚೈನಂ ಪರಿಗೃಹ್ಯಾಶು ವಿಷ್ಣೋ ಪಾದೋತ್ಥಾಯಾಂ ಪ್ರಾಕ್ಷಿಪತ್ ದೇವನದ್ಯಾಂ. ವಿದ್ರಾಪ್ಯ ತಾನ್ ಬಾಣಸಂಗೈಃ ಸಮಸ್ತಾನ್ ಜರಾಸುತಂ ಗದಯಾ ಯೋಧಯಿತ್ವಾ ಬಾಹುಭ್ಯಾಂ ಚ ಏನಂ ಪರಿಗೃಹ್ಯ ಆಶು ವಿಷ್ಣೋಃ ಪಾದೋತ್ಥಾಯಾಂ ಪ್ರಾಕ್ಷಿಪತ್ ದೇವನದ್ಯಾಂ. ಅವರೆಲ್ಲ ಯುದ್ಧಕ್ಕೆ ಜರಾಸಂಧಾದಿಗಳು ಬಂದಿದ್ದಾರೆ. ಆಗ ಭೀಮಸೇನ ಏನ್ ಮಾಡಿದಂದ್ರೆ ಅವರನ್ನೆಲ್ಲ ಪುಂಖಾನುಪುಂಖವಾಗಿ ಬಾಣಗಳ ಸುರಿಮಳೆಯನ್ನೇ ಗೈದು ಎಲ್ಲವನ್ನೂ ಭೀಮಸೇನ ಓಡಿಸಿದ್ದಾರೆ. ಕೇವಲ ಭೀಮಸೇನ ಗದಾ ಯುದ್ಧದಲ್ಲಿ ಮಾತ್ರ ವಿಶಾರದನಲ್ಲ, ಬಾಣ ಯುದ್ಧದಲ್ಲಿಯೂ ವಿಶಾರದಾಯುಧನ, ಧನುರ್ವಿದ್ಯೆಯಲ್ಲೂ ವಿಶಾರದಾಯುಧನ ತೋರಿಸಿದ್ದಾನೆ. ಜರಾಸಂಧನನ್ನು ಮಾತ್ರ ತನ್ನ ಗದಾ ಪ್ರಹಾರದ ಜೊತೆಗೆ ಗದಾ ಯುದ್ಧ ಮಾಡಿದ್ದಾನೆ. ಗದಾ ಯುದ್ಧ ಮಾಡಿ ಅವನು ಸೋಲಿಸಿ ಎರಡೂ ಕೈಯಿಂದ ಅವನು ಎತ್ತಿ ಏನ್ ಮಾಡಿದ್ದಾನಂದ್ರೆ, ಯಾರು ಅವರು ಬಹಳ ವಿಷ್ಣು ದ್ವೇಷಿ, ವಿಷ್ಣು ಪಾದೋದಕ ಗಂಗೆಯನ್ನು ಕೂಡ ಬಹಳ ದ್ವೇಷ ಮಾಡುವನು, ಅಂತಹ ಪಾಪಿಗೆ ಆ ವಿಷ್ಣು ಪಾದದಿಂದ ಹರಿದು ಬಂದ ದೇವ ನದಿಯಾದ ಗಂಗಾ ನದಿಯಲ್ಲಿ ಎಸೆದು ಬಿಟ್ಟಿದ್ದಾನೆ. ಬಲವಂತ ಮಾನ ಸ್ನಾನ ಮಾಡಿಸಿದ್ದಾನೆ. ಅವನಿಗೆ ಮುಖಭಂಗಾಗಿದೆ ಎಂಬುದನ್ನ ಹೇಳ್ತಾ ಇದ್ದಾರೆ. ಭೀಮಸೇನನು ಬಾಣಸಂಗೈ ಬಾಣಗಳ ಸಮುದಾಯದಿಂದ ಸಮಸ್ತಾನ್ ಯುದ್ಧಕ್ಕೆ ಬಂದ ಎಲ್ಲಾ ರಾಜರನ್ನು ಕೂಡ ವಿದ್ರಾಪ್ಯ
ಅದು 2 ಪಾಠ ಇದೆ. ವಿದ್ರಾವ್ಯ ಓಡಿಸಿ ಜರಾಸಂದನನ್ನು ಗದೆಯಿಂದ ಯೋಧಯಿತ್ವ ಸಿದ್ಧ ಮಾಡಿ ಏನಂ ಬಾಹುವ್ಯಾಂ ಇವರನ್ನು ಬಾಹುವಿನಿಂದ ಆಶು ತಕ್ಷಣ ಪರಿಗೃಹ್ಯ ಹಿಡಿದು ವಿಷ್ಣೋ ಪಾದೋತ್ಥಾಯ ವಿಷ್ಣುವಿನ ಪಾದದಿಂದ ಹುಟ್ಟಿರತಕ್ಕಂತಹ ದೇವನದ್ಯಾಂ ಗಂಗಾ ನದಿಯಲ್ಲಿ ಪ್ರಾಕ್ಷಿಪತ್ ಎಸೆದನು. ಬಾಣಾನಾಂ ಸಂಗಾಹ ಬಾಣಸಂಗಾಹ ತೈಹಿ ಧ್ರುಗತೌ ಇದಾತೋಃ ನಿಗಂತಾತ್ ಲೆವಂತಂ ಅವ್ಯಯ ವೀಚ್ಯಪಸರ್ಗಪೂರ್ವಕ ಜರಾಯಾಃ ಸುತಃ ಜರಾಸುತಃ ತಂ इति संरोधे स्वाप्रत्यांतम अव्ययम् परित्यपसर्ग ग्रहोपादाने लवन्तम अव्ययम् पादात् उत्थाः पादोत्था पादात् उत्था पादोत्था तस्यां प्रायित्यपसर्गपूर्वक क्षिप निरसे क्षिप प्रेरणे इदातो लङ् देवस्य नदी देवनदी तां तस्यां सव्रीलितप्रययो मागधांश्च भूपैः समेतो भीमसेनो रथं स्वम् आरुष्य काशीश्वरपूजितश्च ययो काल्या शक्रथनामकं पुरम्. ಅವನಿಗೆ ಜರಾಸಂಧನ ಏನಾಯ್ತು ಅಂದ್ರೆ ಸಹ ವ್ರೀಳಿತಃ ಪ್ರಯಯೋ ಮಾಗಧಾನ್ ಚ ಭೂಪೈಃ ಸಮೇತಃ ಭೀಮಸೇನಃ ರಥಂ ಸ್ವಂ ಆರುಹ್ಯ ಕಾಶೀಶ್ವರ ಪೂಜಿತಃ ಚ ಯಯೌ ಕಾಲ್ಯ ಶಕ್ರಸನಾಮಕಂ ಪುರಂ. ಏನಾಯ್ತು ಅಂದ್ರೆ ಭೀಮಸೇನ ಆಗ ಜರಾಸಂಧ ತನಗೆ ಇಷ್ಟ ಇಲ್ಲದಂತಹ ಗಂಗಾ ನದಿ ಏನು ತುಂಬಾ ಅವನು ಬಹಳ ಜುಗುಪ್ಸಿತ ಅವನಿಗೆ ಅದು ಬಹಳ ಅವನಿಗೆ ಅದನ್ನು ಸಹನೆ ಮಾಡ್ಲಿಕ್ಕೆ ಆಗ್ತಾ ಇದೆ. ತನಗೆ ಬೇಕಿಲ್ಲದ ಗಂಗಾ ನದಿಯಲ್ಲಿ ಮುಳುಗಿಸಿಬಿಟ್ಟ ಎಸೆದುಬಿಟ್ಟ ಅಂತ ತುಂಬಾ ಅವನಿಗೆ ಅಪಮಾನ ಆಯಿತು, ನಾಚಿಕೆ ಆಯಿತು. ಕೊನೆಗೆ ಏನ್ ಮಾಡಿದ್ರು, ಎಲ್ಲಾ ರಾಜನ ಕಟ್ಕೊಂಡ್ಬಿಟ್ಟು ತನ್ನ ದೇಶಕ್ಕೆ ಮಾನವ ದೇಶಕ್ಕೆ ಹೋಗಿಬಿಟ್ಟಿದ್ದಾನೆ. ಭೀಮಸೇನ ಅವನನ್ನು ಗೆದ್ದು ತನ್ನ ರಥವನ್ನು ಏರಿ ಕಾಶೀಶ್ವರ ಮಾವನಿಂದ ಕಾಶೀಶ್ವರರು ಯಾಕೆ ಕಾಶಿರಾಜನ ಮಗಳನ್ನು ಮದುವೆಯಾಗಿದ್ದಾನೆ ಕಾಳಿಯನ್ನು, ಅವನಿಂದ ಸನ್ಮಾರ್ಗನಾಗಿ ಕಾಳಿ ಚೈತನಾಗಿ ಸಕ್ರಸನಾಮ ಇಂದ್ರನ ಸಮಾನ ನಾಮಗಳು. ಇಂದ್ರನ ಹೆಸರೇ ಈ ಇಂದ್ರಪ್ರಸ್ಥಕ್ಕೆ, ಅದಕ್ಕೆ ಪುರವನ್ನು ಬಂದಿದ್ದಾನೆ, ಸೇರಿದ್ದಾನೆ. ಸಹ ಆಯಾವ ಜರಾಸಂಧನು ವ್ರೀಳಿತಃ ಲಜ್ಜಿತನಾಗಿ ಮಾಗಧಾನ್ ಭೂಪೈ ಸಮೇತಃ ಸೋತಿರ್ತಕ್ಕಂಥ ರಾಜರ ಸಹಿತವಾಗಿ ಮಗಧ ದೇಶವನ್ನು ಹೋದನು. ಭೀಮಸೇನನು ಸಂರಥಂ ತನ್ನ ರಥವನ್ನು ಆರ್ಹ್ಯ ಏರಿ ಕಾಶೀಶ್ವರ ಪೂಜಿತ ಕಾಶಿರಾಜನಿಂದ ಸನ್ಮಾನಿತನಾಗಿ ಕಾರ್ಯ ಸಹ ಕಾಳಿ ನವವಿವಾಹಿತೆಯಾಗಿರ್ತಕ್ಕಂತಹ ಕಾಳಿಯ ಜೊತೆಗೆ ಶಕ್ರಸನಾಮಕಂ ಪರಂ ಇಂದ್ರಪ್ರಸ್ಥ ಪರವನ್ನು ಹೋದನು. ಅದು ದೇಶವಾಚಿ ಶಬ್ದದಿಂದಾಗಿ ಬಹುಚರ ಬರುತ್ತೆ. ಮಾಗಧ ಎಂದು ಪ್ರಾ ಇತ್ಯುಪಸರ್ಗಪೂರ್ವಕ ಯಯೌ ಯಾ ಪ್ರಾಪಣಿಕಾತೋ ಲಿಟ್ ಇನೇನ ಸಹಿತಃ ಸೇನಃ ಧೃತಾಃ ಮಾಹ ಯಸ್ಮಿನ್ ಸಹ ಭೀಮಃ ಭೀಮಶ್ಚಾಸೋ ಸೇನಶ್ಚ ಭೀಮಸೇನಃ आम इत्युपसर्गपूर्वक रुहबीजन्मनि विधातोः लेवन्तमव्ययम्. काशीनाम् ईश्वरः काशीश्वरः काशीश्वरेण काश्याः ईश्वरः काशीश्वरः काशीश्वरेण पूजितः काशीश्वर पूजितः. शक्रस्य सनामकः सनामकं शक्रसनामकं शक्रस्य सनामकं शक्रनिಗೆ ಸಮಾನವಾದ ಸಮಾನಂ ನಾಮ ಯಸ್ಯ ತತ್ ಸಮಾನಕಂ
समानं नाम यस्य तत् समानं नाम यस्य तत् सनामकं शक्रस्य सनामकं ಶಕ್ರಸನಾಮಕಂ ಇಂದ್ರನ ಸಮಾನವಾದ ಹೆಸರುಳ್ಳದ್ದು ಯಾವುದು ಇಂದ್ರಪ್ರಸ್ಥ ಅಂತ ತಸ್ಯಾಂ ತ್ರಿಲೋಕಾಧಿಕ ರೂಪ ಸದ್ಗುಣೈಃ ಆಸಮ್ಮತಾಯಾಂ ರಮಮಾಣಃ ಸುತಂಚ ಸರ್ವತ್ರಾತಂ ನಾಮ ಅಜನಯತ್ ಪುರಾಯಃ ಸಮಾನವಾಯುರ್ ಬಲವೀರ್ಯಯುಕ್ತಃ तस्यां त्रिलोक अधिक रूप सद्गुणैः आसम्मतायां रममाणः सुतं च सर्वत्रातं नाम अजनयत् पुरा यः समानवायुः बलवीर्ययुक्तः तस्यां त्रिलोकाधिक रूप सद्गुणैः ಮೂರು ಲೋಕದಲ್ಲೇ ಅಧಿಕವಾದ ಸೌಂದರ್ಯ ಮತ್ತು ಸದ್ಗುಣಗಳಿಂದ ಆಸಮ್ಮತಾಯ ಪ್ರಸಿದ್ಧರಾದ ತಸ್ಯಾಂ ಆ ಕಾಳಿಯಲ್ಲಿ ರಮಮಾಣಃ ಭೀಮಸೇನೋ ರಮಮಾಣಃ ಕ್ರೀಡಿಸತಕ್ಕಂಥವನಾಗಿ ಶರ್ವತ್ರಾತಂ ಶರ್ವತ್ರಾತ ಎಂಬ ಹೆಸರುಳ್ಳ ನಾಮ ಸುತಂ ಮಗನನ್ನು ಅಜನಯತು ಹುಟ್ಟಿದನು ಯಾವ ಶರ್ವತ್ರಾತನು ಪುರಾ ಹಿಂದೆ ಬಲವೀರ್ಯಯುಕ್ತ ಬಲವೀರ್ಯದಿಂದ ಕೂಡಿದ ಸಮಾನವಾಯು ಆಸೀತ್ ಸಮಾನವಾಯಾಗಿದ್ದರು ಸಮಾನವಾಯುವಿನ ಅವತಾರ ಸರ್ವತ್ರಾತ ಎಂಬುವನು ಅಂತ ಅಭಿಪ್ರಾಯ ತ್ರಿಲೋಕೇಶು ಅಧಿಕ ರೂಪಂಚ ಸದ್ಗುಣಾಶ್ಚ ಅಧಿಕ ರೂಪ ಸದ್ಗುಣಾಃ ತ್ರಿಲೇಖೇಶು ಅಧಿಕ ರೂಪ ಸದ್ಗುಣಾಃ त्रिलोकाधिक रूप सद्गुणाः तैः रमते इति रममाणः रमुक्रीडायां धातोः शानच प्रत्ययान्तः शब्दः शर्वेण त्रातः शर्वत्रातः तं जनि प्रादुर्भावे इति धातोः निगन्तात् लन् बलञ्च वीर्यञ्च बलवीर्यं बलवीर्याभ्यां युक्तः बलवीर्ययुक्तः कृष्णोऽपि गत्वा दारवतीं स रामः सत्यापितरु वद कर्तारमेव शतधन्वानं हन्तुमेत्य स चैव याचे क्रूरं कृतवर्मानुयुक्तम् कृष्णः अपि गत्वा दारवतीं स रामः सत्यापितुः वधकर्तारम् एव शतधन्वानं हन्तुम् ऐत्यत् सः चे एव याचे अक्रूरं कृतवर्मा अनुयुक्तम् ಈಗ ಅಲ್ಲಿ ಏನಾಯ್ತು ಅಂದ್ರೆ ಇಷ್ಟ ಏನಾಯ್ತು ಅಂದ್ರೆ ಆ ಅಕ್ರೂರ ಮತ್ತು ಕೃತವರ್ಮ ಮೊದಲು ಚುಚ್ಚು ಕೊಟ್ಟಿದ್ರು ನೋಡಿ ನಮಗೆ ಕನ್ಯಾ ಕೊಡ್ತೇನೆ ಅಂತ ಮಾತಾಡಿ ಈಗ ಕೃಷ್ಣನಿಗೆ ಕನ್ಯಾ ಕೊಟ್ಟಿದ್ದಾನೆ ಅವನಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಅಂತೇಳಿ ಕೃತವರ್ಮ ಅಕ್ರೂರ ಏನ್ ಮಾಡಿದ್ರು ಅಂತ ಹೇಳಿಬಿಟ್ಟೆ ನೋಡು ಅವನನ್ನು ಕೊಂದೇ ಹಾಕಿಬಿಡು ನಾವು ನಿನಗೆ ಕೃಷ್ಣ ಏನಾದರೂ ನಿನ್ನ ಹತ್ರ ಯುದ್ಧಕ್ಕೆ ಬಂದರೆ ನಾವು ನಿನಗೆ ಸಹಾಯ ಮಾಡ್ತೇವೆ ಎಂಬುದಾಗಿ ಅವನಿಗೆ ಸಪೋರ್ಟ್ ಕೊಟ್ಟರು ಮೊದಲು ನಿಮ್ಗೆ ಸಹಾಯ ಮಾಡ್ತೇವೆ ಅಂತ ಮಾತಾಡಿ ಇದು ಮಾಡಿದ್ರು ಮೊದಲೇನೋ ಹಾಗೆ ಹೇಳಿದ್ರು ನಾವು ವಿರೋಧಿ ಕೃಷ್ಣಸ್ಯ ದಾನಪತಿನ ಸಾಹ್ಯ ನೀವಿ ಏನಾದರೂ ವಿರೋಧ ಬಂದರೆ ನಾವು ನಿನಗೆ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ವಿ ಅಕ್ರೂರನ ಜೊತೆ ನಾನು ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದ ಇವಾಗ ಅಂತಹ ಅದಕ್ಕೋಸ್ಕರ ಅವನು ಏನ್ ಮಾಡಿದ ಕೃತವರ್ಮನ ತಮ್ಮ ಶತಧನ್ವ ಅಂದ್ರೆ ಸತ್ಯಭಾಮೆಯ ತಂದೆ ಆ ಯಾವ ಸತ್ರಾಜಿತ್ರಾಜನ್ನು ಕೊಂದೇ ಹಾಕಿಬಿಟ್ಟ ಕೊಂದು ಹಾಕಿದಾಗ ಕೃಷ್ಣನ ವಿರೋಧ ಬಂತಲ್ವಾ ಕೃಷ್ಣ ಯಾವಾಗ ಇವನು ಕೊಲ್ಲಬೇಕು ಅಂತ ಇಚ್ಛೆ ಪಟ್ಟ
ಆಗ ಸಹಜವಾಗಿ ನೀವು ಸಹಾಯ ಮಾಡ್ತೀರಿ ಅಂತ ಹೇಳಿದಿಂದಾಗಿ ಕೃತವರ್ಮ ಅನುಯುಕ್ತ, ಕೃತವರ್ಮನಿಂದ ಅನುಮೋದಕ, ಕೃತವರ್ಮನು ಅವನ ಕೆಲಸಕ್ಕೆ ಸಹಾಯ ಮಾಡಿದ್ದಾನೆ, ಅನುಮೋದನೆ ಮಾಡಿದ್ದಾನೆ. ಹಾಗಾಗಿ ಕೃತವರ್ಮ ಅನುಮೋದಕ, ನೋಡಪ್ಪ ನಾವಿಬ್ರು ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಅನುಮೋದಕನಾಗಿರ್ತಕ್ಕಂತಹ ಕೃತವರ್ಮನಿಂದ ಯುಕ್ತನಾದಂತಹ ಅಕ್ರೂರ ಹತ್ರ ನನಗೆ ಸಹಾಯ ಮಾಡಿ, ಕೃಷ್ಣನ ಕೊಲ್ಲಿಗೆ ಬಂದು ನನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದೀರಲ್ಲ, ಸಹಾಯ ಮಾಡಿ ಅಂತ ಕೃತವರ್ಮ ಅನುಮೋದಕನಿಂದ ಕೂಡಿರ್ತಕ್ಕಂತಹ ಆ ಅಕ್ರೂರನನ್ನ ಕೇಳಿದ್ದಾನೆ. ಕೃಷ್ಣೋಪಿ ಕೃಷ್ಣನೂ ಕೂಡ ಸರಾಮ ಬಲರಾಮ ಸಹಿತವಾಗಿ ಧಾರಾವತಿ ಅಂದ್ರೆ ಧಾರಾವತಿ ಪಟ್ಟಣವನ್ನು ಗತ್ವ ಹೋಗಿ ಸತ್ಯಾಪಿತು ಸತ್ಯಭಾಮೆಯ ತಂದೆಯಾಗಿರ್ತಕ್ಕಂತಹ ಸತ್ರಾಜಿತ್ಯಾಗನ ಪದಕರ್ತಾರಂ ಒಂದು ಸಂಹಾರವನ್ನು ಮಾಡಿರ್ತಕ್ಕಂತಹ ಶತಧನ್ವನನ್ನು ಹಂತು ಕೊಲ್ಲಲು ಐಚ್ಛತ್ ಇಚ್ಛೆಪಟ್ಟನು. ಅಂದ್ರೆ ಇಂದ್ರಪ್ರಸ್ಥದಲ್ಲಿ ಇದ್ದಾಗ ಸುದ್ದಿ ಬರುತ್ತೆ ಕೃಷ್ಣನಿಗೆ ಅಂತ. ಅಲ್ಲಿ ಬಂದು ಮೊದಲು ಹೋಗಿ ಮತ್ತೆ ಬರ್ತಾನೆಲ್ಲ ಸುದ್ದಿ ಬಂತಲ್ಲ, ಅಲ್ಲಿ ಕುರಿಯಕ್ಕೆ ಹೋಗಿದ್ದ ಅಂತ ಬಂತಲ್ಲ, ಅವನು ಇಳ್ಕೋಗಿದ್ದ ಅರಗಿನ ಮನೆ ಸತ್ರು ಅಂತ, ಅರಗಿನ ಮನೆಯಲ್ಲಿ ಸತ್ರು ಅಂತ ಹೇಳಿಕೋಸ್ಕರ ಅಲ್ಲಿ ಸಮಾಧಾನಕ್ಕೋಸ್ಕರ ಹೋಗಿದ್ದ. ಆವಾಗ ಇಲ್ಲಿ ಸುದ್ದಿ ಬಂತು, ಅವಳು ಹೋಗಿದ್ದು ಹೇಳಿಬಿಟ್ರು. ಅಲ್ಲಿ ಮತ್ತೆ ಎಲ್ಲ ಪಾಂಡವರ ಜೊತೆಗೆಲ್ಲ ಇದು ಮಾಡಿ ಅಲ್ಲಿ ಮದುವೆಗೆಲ್ಲ ಹೋಗಿ ಮತ್ತೆ ಬಂದೀಗ ಅವ್ರ ಸಂದರ್ಭದಲ್ಲಿ ಇಲ್ಲಿ ಕೊಡ್ಬೇಕಂತ ನಿಶ್ಚಯ ಮಾಡಿದ. ಅವನ ಅರಗಿನ ಮನೆಗೆ ಸುಟ್ಟು ಹೋದ ಅಂತ ಹೇಳಿದಾಗಲೇ ಅಲ್ಲಿ ಸಮಾಧಾನ ಮಾಡಲಿಕ್ಕೋಸ್ಕರ ಹೋಗಿದ್ದ ಅಲ್ಲಿಗೆ ಶ್ರೀರಂಗಪಟ್ಟಣಕ್ಕೆ. ಆಗಿ ಸುದ್ದಿ ಕೊಂದ ಆಗ ಅವಳು ಬಂದು ಅಲ್ಲಿ ಹೋಗಿ ಹೇಳ್ತಾಳೆ, ಕೂಡಲೇ ಬಂದ್ಬಿಟ್ಟ. ತೌ ಸರ್ವಲೋಕೈಕಕರ್ತುಃ ತಾವಬ್ರೂತಾಂ ಸರ್ವಲೋಕೈಕಕರ್ತುಃ ನಾವಾಂ ವಿರೋಧಂ ಮನಸಾಪಿ ಕುರ್ವಃ ಕೃಷ್ಣಸ್ಯ ಸರ್ವೇಷಿತರಿತ್ಯನುಕ್ತ ಆರ್ತ್ಯ ಕಾಶ್ಮೀ ಭಯತಃ ಪರಾದ್ರವತೈ ವಿರೋಧಂ ಮನಸಾಪಿ ಕುರ್ವಃ ಕೃಷ್ಣಸ್ಯ ಸರ್ವೇಷಿತರಿತ್ಯನುಕ್ತ ಆರುಷ್ಯ ಚಾಶ್ವೀಂ ಭಯತಃ ಪರಾದ್ರವತ್. ಇವಾಗ ಏನಾಯ್ತು ಅಂದ್ರೆ, ಕೃಷ್ಣೌ ಅಬ್ರೂತಾಂ ಸರ್ವಲೋಕೈಕಕರ್ತುಃ ನಾ ಆವಾಂ ವಿರೋಧಂ ಮನಸಾಪಿ ಕುರ್ವಃ ಮನಸಾ ಅಪಿ ಕುರ್ವಃ ಕೃಷ್ಣಸ್ಯ ಸರ್ವೇಷಿತುಃ ಇತಿ ಅನುಕ್ತಃ ಆರುಹ್ಯ ಚ ಅಶ್ವೀನ್ ಭಯತಃ ಪರಾದ್ರವತ್. ಆಗ ಅವರೇನು ಹೇಳ್ತಾರಂದ್ರೆ, ನಾವಿಬ್ರು ಖಂಡಿತವಾಗಿ ಇಡೀ ಲೋಕಕ್ಕೆ ಒಂದು ಮುಖ್ಯ ಕರ್ತ ಪರಮಾತ್ಮ. ಕರ್ತ ಮಾತ್ರ ಅಲ್ಲ, ಸಂಹರ್ತ, ಪ್ರತಿ ಛೇದನೆ. ಜಗತ್ಕರ್ತನೂ ಅವನೇ, ಜಗತ್ ಸಂಹಾರಕರ್ತ. ಅದು ಮುಖ್ಯವಾಗಿ ಈ ಜಗತ್ತಿನ ಸೃಷ್ಟಿ ಸಂಹಾರಕರ್ತ ಅಂತ ಮಹಾನುಭಾವನಿಗೆ ನಾವು ಖಂಡಿತವಾಗಿ ಕೂಡ ವಿರೋಧ ಮನಸ್ಸಿನಿಂದ ಮಾಡುವುದಿಲ್ಲ. ನಾವು ಕೃತಿಯಿಂದ ಅಲ್ಲ, ಮನಸ್ಸಿನಿಂದ ಚಿಂತೆ ಮಾಡುವುದಿಲ್ಲ. ಈ ರೀತಿಯಾಗಿ ಹೇಳಿಬಿಟ್ಟು ಕೈ ಕೊಟ್ಬಿಟ್ರೆ, ಯಾಕಂದ್ರೆ ಮೊದಲು ಹಸುರಾವೇಶದಿಂದ ಆ ರೀತಿಯಾಗಿ ಮಾತಾಡಿದ್ರು. ಈಗ ಹಸುರಾವೇಶ ಹೋದಂತ ಅವರಿಬ್ರು ಕೂಡ ನಮ್ಮಿಂದ ಸಾಧ್ಯ ಇಲ್ಲಪ್ಪ, ಕೃಷ್ಣನಿಗೆ ವಿರೋಧ ಕಟ್ಕೊಂಡು ನಾವು ಬದುಕಲಿಕ್ಕೆ ಆಗುವುದಿಲ್ಲ. ಅವರು ಸರ್ವೋತ್ತಮ ಜಗತ್ಕರ್ತ, ಅವನಿಗೆ ನಾವು ಹೇಗೆ ಮನಸ್ಸಿನಿಂದ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೈ ಎತ್ತಿಬಿಟ್ರು ಅವರು. ಆವಾಗ ತಕ್ಷಣ ಹಿಡ್ಕೊಂಡ್ಬಿಟ್ಟು ಒಂದು ಹೆಸರುಗತ್ತೆ, ಹೆಣ್ಣು ಹೆಸರುಗತ್ತೆ ಹಿಡ್ಕೊಂಡ್ಬಿಟ್ಟು ಭಯದಿಂದ ಓಡಿ ಹೋಗ್ಬಿಟ್ಟಿದ ಅಂತಾಗಿ ಒಡವ ಅಂತ ಹೆಸರು. ಹೆಣ್ಣೆ ಹೆಸರುಗತ್ತೆಯನ್ನ ಅದು ಬಹಳ ಅದಕ್ಕೆ ವಿಜಯ ಅಂತ ಹೆಸರು. ಬಹಳ ವೇಗ ಅಂದ್ರೆ ನೋಡಿ, ಶತಯೋಜನಷ್ಟು ದಿನದಲ್ಲಿ ಒಂದು ಶತಯೋಜನಷ್ಟು ಓಡಿ ಹೋಗುವ ಶಕ್ತಿ ಇದೆ ಅದಕ್ಕೆ. ಆ ಹೆಸರುಗತ್ತೆಯನ್ನು ಹೇಳ್ಕೊಂಡ್ಬಿಟ್ಟು ಓಡ್ಕೊಂಡು ಹೊರಟೇ ಬಿಟ್ಟವನು. ತೌ ಅಬ್ರೂತಾಂ ಸರ್ವಲೋಕೈಕಕರ್ತುಃ ನಾ ಆವಾಂ ವಿರೋಧಂ ಮನಸಾ ಅಪಿ ಕುರ್ವಃ ಕೃಷ್ಣಸ್ಯ ಸರ್ವೇಷಿತುಃ ಇತಿ ಅನುಕ್ತಃ ಆರ್ಹ್ಯ ಚ ಅಶ್ವೀ ಭಯತಃ ಪರಾದ್ರವತ್. ತೌ ಆಯಾವ ಅಕ್ರೂರ ಮತ್ತು ಕೃತವರ್ಮರು ಸರ್ವಲೋಕೈಕಕರ್ತರು
ಎಲ್ಲ ಲೋಕಕ್ಕೂ ಮುಖ್ಯ ಕರ್ತಾರನಾದಂತಹ ಸರ್ವೇಶ್ವರನಾದ ಕೃಷ್ಣನಿಗೆ ಆವಾಗ ನಾವಿಬ್ಬರು ಮನಸಾಪಿ ಮನಸ್ಸಿನಿಂದಲೂ ಕೂಡ ವಿರೋಧವನ್ನ ಮಾಡುವುದಿಲ್ಲ ಇತಿ ಈ ಪ್ರಕಾರವಾಗಿ ಸೂಕ್ತ ಹೇಳಲ್ಪಟ್ಟನಾಗಿ ಅನು ಸಾಕ್ಷರೇನೆ ಸಹ ಆಯಾವ ಕೃತವನ್ನು ಆಯಾವ ಶತಧನ್ವನು ಅಶ್ವೀನ್ ಹೆಣ್ಣು ಹೆಸರುಗತ್ತೆಯನ್ನು ಆರ್ತಿಯಾಗಿ ಭಯದಿಂದ ಪರಾಗ್ರಹದ ಓಡಿ ಹೋದನು. ಹಲೋ ತಸ್ಯ ಅಹಂ ಆವಾಂ ವಯಂ ಅಸ್ಮಚ್ಛಬ್ದ ಪ್ರಥಮ ಪುರುಷ ದ್ವಿವಚನ ಸರ್ವಸ್ಯ ಈಶಿತಾ ಸರ್ವೇಶಿತಾ ತಸ್ಯ ಪರ ಆನಿತ್ಯಪಸರ್ಗಪೂರ್ವಕ ದುರ್ಗತೌ ವಿಧಾತೋ ನಂಗ್ ಅನ್ವೇವತಂ ಕೃಷ್ಣರಾಮೋ ರಥೇನ ಯಾತೌ ಶತಂ ಯೋಜನಾನಾಂ ದಿನೇನ ಗತ್ವಾ ಮೃತಾಯಾಂ ಬಡವಾಯಾಂ ಪದೈವ ಸಪ್ರಾದ್ರವತ್ ಕೃಷ್ಣೈನಂ ಪದಾಗಾತ್ ಅನು ಏವ ತಂ ಕೃಷ್ಣರಾಮೌ ರಥೇನ ಯಾತೌ ಶತಂ ಯೋಜನಾನಾಂ ದಿನೇನ ಗತ್ವಾ ಮೃತಾಯಾಂ ಬಡವಾಯಾಂ ಪದಾ ಏವ ಸಹ ಪ್ರಾಪ್ತವತೆ ಕೃಷ್ಣ ಏವಂ ಪದಾ ಅಗಾತ್. ಕೃಷ್ಣಶ್ಚ ರಾಮಶ್ಚ ಕೃಷ್ಣರಾಮೋ ಆಯ್ತಾ. ಅನು ಏವ ತಕ್ ಅವನನ್ನು ಹಿಂಬಾಲಿಸಿಕೊಂಡು ತಂ ಅನ್ವೇವ ಆಯಾವ ಶತಧನ್ವನನ್ನು ಅನ್ವೇವ ಅನುಸರಿಸಿಯೇ ಕೃಷ್ಣರಾಮೋ ಬಲರಾಮಕೃಷ್ಣರು ರಥದಿಂದ ಯಾತವು ಹೊರಟರು ದಿನೇನ ಒಂದು ದಿನದಲ್ಲಿ ಯೋಜನಾನಾಂ ಶತಂ 100 ಯೋಜನದಷ್ಟು ಗತ್ವ ಹೋಗಿ ಮೃತಾಯಾಂ ಮಡವಾಯಾಂ ಮೃತಾಯಾಂ ಆ ಹೆಣ್ಣು ಹೆಸರುಗತ್ತೆಯು ಸಾಯುತ್ತಿರಲು ಪದೈವ ಕಾಲಿನಿಂದಲೇ ಸಹ ಅವನು ಪ್ರಾದ್ರಪತು ಓಡಿದನು. ಏನಂ ಈ ಯಾವ ಶತಧನನ್ನು ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನ ಪದ ಕಾಲಿನಿಂದಲೇ ಅಗಾತ್ ಹೊಂದಿದನು. ಕೃಷ್ಣಶ್ಚ ರಾಮಶ್ಚ ಕೃಷ್ಣರಾಮೌ ಆಯ್ತಾ. ಮೃತಾಯಾಂ ಪ್ರಾಯುಕ್ತಿಕ ದುರ್ಗತೌ ಲಂಗ್ ಅಗಾತ ಅಗಾನೋ ಲಂಗ್ ಲಿಂಗತೌ ಲಂಗ್. ಅಲ್ಲಿ ಹೃದಯ ಅಂತ ಹೆಸರು. ಯಮಾನದಲ್ಲಿ ಹೃದಯ ಅಂತ ಹೆಸರು. ಹೆಸರಕ್ಕೆ ಚಿತ್ವಾ ಶಿರಸ್ತಸ್ಯ ಚಕ್ರೇಣ ಕೃಷ್ಣೋ ಜಾನನ್ ಅಕ್ರೂರೇ ಮಣಿನೇನ ದತ್ತಂ ಅಪ್ಯಜ್ಞವಲ್ಲೋಕ ವಿಡಂಬನಾಯ ಪರೀಕ್ಷವಾಸೋತ್ರ ನಿತ್ಯಾಹ ರಾಮಂ ಚಿತ್ವಾ ಶಿರಃ ತಸ್ಯ ಚಕ್ರೇಣ ಕೃಷ್ಣಃ ಜಾನನ್ ಅಕ್ರೂರೇ ಮಣಿಂ ಏನೇನ ದತ್ತಂ
मेनेन दत्तम् अपि अज्ञवत् लोकविडम्बनाय परीक्षा वासः अत्र न इति आह रामम्. ಏನಾಯ್ತು ಅಂದ್ರೆ ಆ ಶತಧರ್ಮನ ಕತ್ತನ್ನ ಸುದರ್ಶನ ಚಕ್ರದಿಂದ ಕತ್ತರಿಸ್ತಾ ಇದ್ದಾನೆ. ಕೊನೆಗೆ ಆ ಮಣಿಯನ್ನು ಹುಡುಕುವ ನಾಟಕ ಆಗ್ತಾ ಇದ್ದಾನೆ ಕೃಷ್ಣ. ಹೊಸಷ್ಟು ಮಣಿ ಎಲ್ಲಿದೆ ಕೃಷ್ಣನಿಗೆ ಗೊತ್ತಿದೆ. ಯಾಕೆಂದ್ರೆ ಈ ಶತಧರ್ಮ ತಾನು ಅಪರಿಚಿತನ ಮಣಿಯನ್ನು ಅಕ್ರಮಿ ಕೊಟ್ಟಿದ್ದ ಅಂತ ಗೊತ್ತೇ ಇದೆ, ಮತ್ತೆ ಇಲ್ಲಿ ಹುಡುಕುವ ಅಗತ್ಯ ಇಲ್ಲ. ಆದ್ರೂ ಅಜ್ಞ ಜನರ ಲೋಕ ವಿಳಂಬನೆ ಮಾಡ್ತಾ ಹುಡುಕುವ ನಾಟಕ ಆಡಿದ್ದಾನೆ. ಕೊಡುಗೆ ಹುಡುಗಿದು ಸಿಗಲಿಲ್ಲ. ತನಗೆ ಬಲರಾಮನ ಹತ್ರ ಬಂದು ಹೇಳ್ತಾ ಇದ್ದಾನೆ, ನನಗೆ ಶತಧರ್ಮ ವೃತಾಹತಃ, ಶತಧರ್ಮವನ್ನು ಕೊಂದದ್ದೇ ಬಂತು, ಮಣಿ ನನಗೆ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮಣಿ ಸಿಗಲಿಲ್ಲ ಅಂತ ಹೇಳ್ತಾನೆ. ಕೃಷ್ಣ ಪರಮಾತ್ಮನು ಶಿರ ತಸ್ಯ ಆಯಾವ ಶತಧನ್ವನ ಶಿರಃ ತಲೆಯನ್ನು ಚಕ್ರದಿಂದ ಚಿತ್ವ ಕೊಂದು ಏನೇನ ಈ ಯಾವ ಶತಧನ್ವದಿಂದ ದತ್ತಂ ಕೊಡಲ್ಪಟ್ಟಂತಹ ಅಕ್ರೂರೆ ಕೊಡಲ್ಪಟ್ಟಂತಹ ಶತಧನ್ವನ ಅಕ್ರೂರಿನಲ್ಲಿ ದತ್ತಂ ಕೊಡಲ್ಪಟ್ಟಂತಹ ಮಣಿಯನ್ನು ಜಾನನ್ನತಿ ತಿಳಿದವನಾಗಿದ್ದರೂ ಕೂಡ ಅಜ್ಞಜರಂತೆ ಲೋಕ ವಿಡಂಬನಾಯ ಲೋಕವನ್ನು ಅನುಕರಿಸಲಿಕ್ಕೋಸ್ಕರ ವಾಸಃ ಅವನ ಬಟ್ಟೆಯನ್ನು ಪರೀಕ್ಷಿಸಿ ರಾಮಂ ಏತ್ಯ ಬಲರಾಮನ ಹತ್ತಿರ ಬಂದು ಮಣಿ ನಾತ್ಯಾಹ ಮಣಿ ಇಲ್ಲ ಎಂಬುದಾಗಿ ಆಹಾ ಹೇಳಿದನು. ಶಿಥಿರ್ದುರ್ಗೀಕರಣೆ ಸ್ವಾಪತ್ಯ ಅಂತಂಬವ್ಯಯಂ ಅಜ್ಞ ಇವ ಅಜ್ಞವತ್ ಲೋಕಸ್ಯ ಲೋಕ ವಿಡಂಬರಂ ತಸ್ಮೈ ಪರೀತ್ಯುಪಸರ್ಗ ಕೊಡುತ್ತ ಈಕ್ಷ ದರ್ಶನ ಅಂತ ಏನು ಲೆವಂತಂ ತವ್ಯಯಂ ಅವಿಶ್ವಾಸಾತ್ ಸಕ್ರೋಧ ಏವ ಯಯೋ ವಿದೇಹಾನ್ ಅವಸತ್ ಪಂಚಶತಾಬ್ದಾನ್ ಜಾನನ್ ಪಾರ್ಥೇಭ್ಯೋ ಅಹಾರ್ಯತಾಂ ಕೇಶವಸ್ಯ ವಶೀಕರ್ತುಂ ಧಾರ್ತರಾಷ್ಟ್ರೋ ಬಲಂಗಾತ್. अविश्वासात् सः तु सुक्रोधः एव ययौ विदेहान् अवसत् पञ्च छाब्दान् जानन् पार्थेभ्यः आहार्यतां केशवस्य वशीकर्तुं धार्तराष्ट्रः बलं गात्. सक्रोधः एव ಕ್ರೋಧ ಸಹಿತ ಸತು ಆಯಾವ ಬಲರಾಮನಾದರೂ ಸಕ್ರೋಧ ಇವ ಕೋಪ ಸಹಿತನಾಗಿ ಅವಿಶ್ವಾಸ ಕೃಷ್ಣನಲ್ಲಿ ವಿಶ್ವಾಸವಿಲ್ಲದಿರುವುದರಿಂದ ಪಂಚಶಾಬ್ದಾನ್ 5 ವರ್ಷದ ತನಕ ವಿದೇಹ ವರ್ತನವನ್ನು ಅವಸತ್ತು ಅಲ್ಲಿ ವಾಸ ಮಾಡಿದನು. ಪಾರ್ಥೇಭ್ಯ ಪಾಂಡವರಿಂದ ಕೇಶವನನ್ನು ಆಹಾರ್ಯತ ವಶೀಕರಿಸಲು ಸಾಧ್ಯವಿಲ್ಲ ಎಂಬುದನ್ನು ಆಹಾರ್ಯತ ಅಂದ್ರೆ ವಶೀಕರಿಸಲು ಅಸಾಧ್ಯ ಎಂಬುದನ್ನು ಜಾನನ್ ತಿಳಿದವನಾಗಿ ಬಲರಾಮನ ಮೂಲಕ ವಶೀಕರಿಸಲು ಬಲರಾಮನನ್ನು ಧಾರ್ತರಾಷ್ಟ್ರ
ಬಲರಾಮನನ್ನು ವಶೀಕರಿಸಲು ಧಾರ್ತರಾಷ್ಟ್ರ ದುರ್ಯೋಧನನು ಅಗಾತ್ ಹೊಂದಿದನು. ನ ವಿಶ್ವಾಸಸ್ಯ ಅಭಾವ ಅವಿಶ್ವಾಸ ತಸ್ಮಾತ್ ಅವಿಶ್ವಾಸಾತ್ ಕ್ರೋಧೆ ಸಹಿತಃ ಸಕ್ರೋಧಃ ಹರ್ತುಂ ಶಕ್ಯಃ ಹಾರ್ಯಃ ನ ಹಾರ್ಯಃ ಅಹಾರ್ಯಃ ಅಹಾರ್ಯಸ್ಯ ಭಾವಃ ಅಹಾರ್ಯತಾ ಧೃತರಾಷ್ಟ್ರಸ್ಯ ಅಪತ್ಯಂ ಪುಮಾನ್ ಧಾರ್ತರಾಷ್ಟ್ರಃ. न सन्निधानम असन्निधान. सह आयाव केशवन असन्निधान आಯ್ತಾ. अस्य शिष्यः आयाव बलरामन शिष्यनाಗಿ ಗದಾಯುದ್ಧದಲ್ಲಿ ಅಸ್ಯ ಈ ಬಲರಾಮನಿಗೆ ಶಿಷ್ಯೋ ಭೂವ ದುರ್ಯೋಧನ ಶಿಷ್ಯನಾದನು. ಕೇಶವಸ್ಯ ಕೃಷ್ಣನ ಅಸಾಮೀಪ್ಯವನ್ನು ಪ್ರತೀಕ್ಷನ್ ನೋಡಿದವನಾಗಿ ತಸ್ಯ ಭಗಿನಿಂ ಕೃಷ್ಣನ ಸಹೋದರಿಯಾಗಿರ್ತಕ್ಕಂತಹ ಸುಭದ್ರೆಯನ್ನು ಯಯಾಚೆ ಬೇಡಿದನು. ತದಾ ಯಯಾಚೆ ಬೇಡಿದನು. ಸಚ ಆಯಾವ ಬಲರಾಮನಾದರೂ ಕದಾನೆ ಆಯಾವ ಸತ್ಯಭಾವನೆ ನಿನಗೆ ಕೊಡುತ್ತೇನೆಂಬ ವಿಷಯದಲ್ಲಿ ಪ್ರತಿಜ್ಞೆಯನ್ನು ಮಾಡಿದನು. ಅದರ ನಂತರ ಏನ್ ಮಾಡಿದಂದ್ರೆ ಹೇಗಾದ್ರೂ ಬಲರಾಮನ ಒಳಗೆ ಹಾಕೊಂಡು ಬಲರಾಮನ ಮೂಲಕ ಕೃಷ್ಣನ ವಶ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಗದಾಭ್ಯಾಸದ ನೆಪದಲ್ಲಿ ಬಂದು ಕೃಷ್ಣನಿಂದ ನೋಡಿ ಮೆಲ್ಲಕ್ಕೆ ನಿನ್ನ ಸಹೋದರಿಯನ್ನ ನನಗೆ ಕೊಡು ಅಂತ ಕೇಳಿದ್ದಾರೆ. ಆಗ ಯಾಕೆಂದ್ರೆ ಸಹೋದರಿಯನ್ನ ಒಳಗೆ ಹಾಕೊಂಡ್ಬಿಟ್ರೆ ಮತ್ತೆ ಕೃಷ್ಣನನ್ನು ಒಳಗೆ ಹಾಕೊಳ್ಬಹುದು, ಪಾಂಡವರಿಗೆ ಸಹಾಯ ಇಲ್ಲಂತ ಆಗತ್ತೆ, ಅವರು ದುರ್ಬಲ ಆಗ್ತಾರೆ, ನಾನು ಗೆಲ್ಲಬಹುದು ಅಂತ ದುರುದ್ದೇಶ. ಹಾಗೆ ಬಲರಾಮದೇವರು ಏನ್ ಮಾಡಿದ್ರು ಅಂದ್ರೆ ಪ್ರತಿಜ್ಞೆ ಮಾಡಿಬಿಟ್ಟು ನಾನು ಕೊಡ್ತೀನಿ. ಆಪರೇಷನ್ ಕೈ ಇದ್ದಂಗೆ ಜ್ಯೇಷ್ಠಂ ಶೇನಂ ಕೇಶವೋ ನಾತಿವರ್ತೆ ಇತ್ಯೇವ ಮೇನೆ ಧಾತರಾಷ್ಟ್ರಃ ತಸ್ಮಾತ್ ಜಗ್ರಾಹಸ್ತಂ ದಕ್ಷಿಣಂ ಸತ್ಯಹೇತೋಃ ದದೌ ಚ ರಾಮಃ ಕರಮಸ್ಮೈ ಹಲಾಂಕಂ. ज्येष्ठं हि एनं केशवः न अतिवर्ते इति एव मेने धातराक्षः सः तस्मात् जग्राह हस्तं दक्षिणं सत्यहेतोः ददौ च रामः खरं अस्मै हलांकं. ಅವನೇನಂದುಕೊಂಡಿದ್ದ ಅಂದ್ರೆ ಯಾವ ಬಲರಾಮ ಮಾತು ಕೊಟ್ಟ ನಂತರ ಬಲರಾಮನ ಖಂಡಿತವಾಗಿಯೂ ಕೂಡ ಈ ತಮ್ಮನಾಗಿರ್ತಕ್ಕಂಥ ಕೃಷ್ಣ ಇರುವುದಿಲ್ಲ.
ಹಾಗಾಗಿ ಅವರು ವಿರೋಧ ಮಾಡುವುದಿಲ್ಲ. ಹಾಗಾಗಿ ಖಂಡಿತವಾಗಿಯೂ ನನಗೆ ಸುಭದ್ರೆ ಸಿಗ್ತಾಳೆ. ಹಾಗಾಗಿ ಸುಭದ್ರೆಯ ಮೂಲಕ ಬಲರಾಮಕೃಷ್ಣನ್ ನಾನು ವಶ ಮಾಡಿಕೊಳ್ಬಹುದು ಎಂಬ ಕೆಟ್ಟ ದುರಾಲೋಚನೆ ಅವನಿಗಿತ್ತು. ಯಾಕೆಂದ್ರೆ ಆಗ ತಂಗಿ ಮೇಲೆ ಪ್ರೀತಿಯಿಂದ ಈಗ ಏನ್ ಮಾಡ್ತಾರೆ, ನನ್ನ ಕಡೆಗೆ ಇವರು ಬಂದ್ಬಿಟ್ಬಿಡ್ತಾರೆ. ಹಾಗಾಗಿ ನನಗೆ ತುಂಬಾ ಅನುಕೂಲ ಆಗತ್ತೆ ಎಂಬುದಾಗಿ ಇದು ಭ್ರಮೆ ಅವನದ್ದು. ಹಾಗಾಗಿ ಈ ರೀತಿ ಆಗ ಮತ್ತೆ ಸತ್ಯ ಹೇತೋ ಮತ್ತೆ ಈಗ ಶಪಥ ಮಾಡಿ ಹೇಳಬೇಕು ಅಂತ ನನಗೆ ಕೊಡ್ತೇನೆ, ನಿಮ್ಗೆ ಶಪಥ ಮಾಡ ಅಂತ ಶಪಥ ಮಾಡಲಿಕ್ಕೋಸ್ಕರವೇ ಕಾರಣದಿಂದ ಏನ್ ಮಾಡಿದ್ದಾನೆ, ಕರಮಸ್ಮೈ ಹಲಾಂತಂ ಜಗ್ರಾಹ, ಅವನ ಕೈಯನ್ನು ಕೂಡ ಅಸ್ಮೈ ಹಲಾಂಕಂ ಕರಂ ದಕ್ಷಿಣಂ ಹಸ್ತಂ ಜಗ್ರಾಹ, ಅವರ ಹಲಾಂಕಿತವಾಗಿರ್ತಕ್ಕಂತಹ ಕೈಯಲ್ಲಿ ಹಲ ಅಂದ್ರೆ ನೇಗಿಲು ಹಿಡಿಯತಕ್ಕಂತಹ ಕೈಯನ್ನ ಅದು ಬಲಗೈಯನ್ನ ಹಿಡ್ಕೊಂಡ್ಬಿಟ್ಟ. ಯಾಕೆ ಕರಮಸ್ಮಿ ಹಲಾಂಕಂ ಸತ್ಯ ಹೇತೋ, ಸತ್ಯಕ್ಕೋಸ್ಕರವೇ ಶಪಥಕ್ಕೋಸ್ಕರವೇ ಹಲಾಂಕಂ ಕರಂ ಅಂದ್ರೆ ಹಲಾಂಕಿತವಾದ ಅಂದ್ರೆ ಕೈಯಲ್ಲಿ ನೇಗಿಲು ಹಿಡಿತಕ್ಕಂತಹ ಕೈಯನ್ನ ಬಲರಾಮ ಏನ್ ಮಾಡಿದ ಅಂದ್ರೆ ಅವನಿಗೆ ಕೊಟ್ಟ. ಅಂದ್ರೆ ಶಪಥ ಪೂರ್ವಕವಾಗಿ ನೋಡ್ತೇನೆ ಅಂತ. ಆಗ ಅವನ ಕೈಯನ್ನ ದಕ್ಷಿಣ ಕೈ ಬಲಗೈಯನ್ನ ಜಗ್ರಾಹ ಯಾರು ಹಿಡ್ಕೊಂಡ, ದುರ್ಯೋಧನ ಹಿಡ್ಕೊಂಡ. ನನಗೆ ಶಪಥ ಮಾಡಿ ಹೇಳ್ಬೇಕು ಅಂತ ಅಂದ್ರೆ ಈಗ ಶಪಥ ಮಾಡೋದು ಕೈ ಹಿಡ್ಕೊಳ್ತಾರೆ. ಶಪಥ ಮಾಡುವ ಸಂದರ್ಭದಲ್ಲಿ ಕೈ ಭಾಷೆ ಕೊಟ್ಟು ಭಾಷೆ ಕೊಡಂತ ಹೇಳ್ತಾರಲ್ರಿ, ಭಾಷೆ ಕೊಡೋದು. ಹಾಗಾಗಿ ಶಪಥ ಮಾಡ್ಲಿಕ್ಕೋಸ್ಕರವೇ ಕೈ ಕೊಟ್ಟ, ಅವನು ಕೈ ಹಿಡಿದ. ಆದ್ರೆ ಏನಾಯ್ತು ಅಂದ್ರೆ ಅದು ವಿರುದ್ಧ ಆಯ್ತು. ಹರಿಚಿತ್ತಕ್ಕೆ ಬಂದ ನಡತೆ ವಿರಹ, ನರಚಿತ್ತಕ್ಕೆ ಬಂದದ್ದು ಲವಲೇಶವೂ ನಡೆಯಲಿಲ್ಲ, ಅದು ಬೇರೆ. ಕೇಶವ ಕೃಷ್ಣನು ಜ್ಯೇಷ್ಠ ಏನಂ ಯಾವ ಹಿರಿಯನಾದ ಬಲರಾಮನನ್ನು ನಾತಿವರ್ತೆ ಮೀರಲಿಕ್ಕಿಲ್ಲ ಇತಿ ಈ ಪ್ರಕಾರವಾಗಿ ಧಾರ್ತರಾಷ್ಟ್ರ ದುರ್ಯೋಧನನು ಮೇನೆ ಭಾವಿಸಿದನು. ತಸ್ಮಾತ್ ಆ ಕಾರಣದಿಂದ ಸತ್ಯೇತು ಶಪಥಕ್ಕೋಸ್ಕರ ಅಸ್ಮೈ ಈವನಿಗೋಸ್ಕರ ಬಲರಾಮನು ಹಲಾಂಕಂ ದಕ್ಷಿಣಂ ಹಸ್ತಂ ನೇಗಿಲ ಆಯುಧದಿಂದ ಅಂಕಿತವಾದಂತಹ ತನ್ನ ಬಲಗೈಯನ್ನು ದದವು ಕೊಟ್ಟನು. ಸಹ ಅವನು ದುರ್ಯೋಧನು ತಂ ಹಸ್ತಂ ಆಯಾವ ಕೈಯನ್ನು ಜಗ್ರಾಹ ಹಿಡಿದನು. ರೂಪೇಣ ತಸ್ಯಾಹ ಮೋಹಿತೋ ಧಾರ್ತರಾಷ್ಟ್ರಃ. 7:48 9:45 ಆಗಿದೆ. ನನಗೆ ಗೊತ್ತಾಗಿಲ್ಲ. ಆಯ್ತು.